ಜಾಸ್ತಿಯಾಗಿ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ಅಗರಬತ್ತಿ ಎಕ್ಸ್ಪೋರ್ಟ್ ಆಗ್ತಾನೇ ಇದೆ. ಒಟ್ಟು 6,000 ಕೋಟಿ ರೂಪಾಯಿಗಳ ವ್ಯವಹಾರದಲ್ಲಿ ಅರೌಂಡ್ 1,000 ಕೋಟಿ ನೀವೆಲ್ಲರಿಗೂ ಸೇರಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಿ. ಆಲ್ರೆಡಿ ಎಕ್ಸ್ಪೋರ್ಟಿಂಗ್ ಟು ಅದರ್ ಕಂಟ್ರೀಸ್. ಆದರೆ ಇವತ್ತು ನಮಗೆ ಹೊಸದೊಂದು ಗರಿ ಸೇರ್ಕೊಂಡಿದೆ. ಅಗರಬತ್ತಿಗೆ ISI ಮಾರ್ಕ್ ಸಿಕ್ಕಿದೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದು ಎಕ್ಸ್ಪೋರ್ಟ್ ಮಾಡೋಕ್ಕೆ ನಮಗೆ ಇನ್ನಷ್ಟು ಉತ್ತೇಜನವನ್ನು ಕೊಡುತ್ತೆ, ನಮಗೆ ಶಕ್ತಿಯನ್ನು ಕೊಡುತ್ತೆ, ನಮಗೊಂದು ಬ್ರ್ಯಾಂಡನ್ನು ಕೊಡುತ್ತೆ. ಈ ಕಾರಣಕ್ಕಾಗಿ ಇವತ್ತು ISI ಮಾರ್ಕ್ ಸಿಕ್ಕಿರುವುದಕ್ಕೆ ನಮ್ಮ ಇಂಡಸ್ಟ್ರಿಯವರು ಇದರ ಸದುಪಯೋಗವನ್ನು ಮಾಡ್ಕೋಬೇಕು. ಅಗರಬತ್ತಿಯಲ್ಲಿ ಬಹಳ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ಸನ್ನು ನಾವು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಮತ್ತು ಪರ್ಫ್ಯೂಮಲ್ಲಿ ಯಾವುದೇ ಕೆಮಿಕಲ್ ಇಲ್ಲದಂತೆ ಮಾಡೋದಕ್ಕೆ ನಾವು ವಿಶೇಷ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಅಗರಬತ್ತಿ ಬಗ್ಗೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕೆಲವು ಮೀಡಿಯಾದಲ್ಲಿ ಸಮ್ ಆಫ್ ದಿ ಲೆಫ್ಟಿಸ್ಟ್ ಅವ್ರು ಹೇಳ್ತಾ ಇದ್ದಾರೆ, ಅಗರಬತ್ತಿಯನ್ನು ಮನೆಯಲ್ಲಿ ಉರಿಸಿದ್ರೆ ನಮಗೆ ಬೇರೆ ಬೇರೆ ಕಾಯಿಲೆ ಬರುತ್ತೆ ಅಂತ, ಅಸ್ತಮಾ ಬರುತ್ತೆ, ಬೇರೆ ಕಾಯಿಲೆ ಬರುತ್ತೆ. ಈ ಅಪಪ್ರಚಾರ ನಡೀತಾ ಇದೆ. ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ್ಯಾಟ್. ಯಾಕಂದರೆ ಇದೆಲ್ಲವೂ ಕೂಡ ಪಟಾಕಿ ಹೊಡೆದ್ರೆ ಕಾಯಿಲೆ ಬರುತ್ತೆ, ಅಗರಬತ್ತಿ ಉರಿಸಿದ್ರೆ ಕಾಯಿಲೆ ಬರುತ್ತೆ. ಇದೆಲ್ಲವೂ ಕೂಡ ನಮ್ಮ ಶ್ರದ್ಧೆಯ ಮೇಲೆ ಮಾಡ್ತಾ ಇರುವಂಥ ಒಂದು ಅಟ್ಯಾಕು ಕೂಡ ಹೌದು. ನಾವು ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು, ಪರಿಸರಕ್ಕೆ ಗಮನ ಕೊಡಬೇಕು. ಯು ಶುಡ್ ಬಿ ಟೇಕ್ ಕೇರ್ ಆಫ್. ಎಲ್ಲ ಸರಿ ಇದೆ, ಹಮ್ ಸಬ್ ದೇಖ್ತೆ ಹೈ. ಆ ಅಗರಬತ್ತಿ ಉರಿಸುವಾಗ ನಮ್ಮ ಅಥವಾ ಮಾಡುವಾಗ ನಿಮ್ಮ ಆರೋಗ್ಯದ ಬಗ್ಗೆನೂ ನೀವು ಕಾಳಜಿ ವಹಿಸ್ತೀರಿ. ಆದರೆ ಎಲ್ಲೋ ಒಂದು ಕಡೆ ಇದರ ಬಗ್ಗೆ ಅಪಪ್ರಚಾರ ನಡೀತಾ ಇದೆ. ಇದರ ಬಗ್ಗೆ ನಾವು ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಇದರಲ್ಲಿ ರಿಸರ್ಚ್ಗಳು ಹೆಚ್ಚಾಗಬೇಕು. I request all the industry people, you should have more and more research work. ಈ ಕಾರಣಕ್ಕಾಗಿ ಒಂದು ರಿಸರ್ಚ್ ವರ್ಕ್ ಆಗಬೇಕು, ಇನ್ನೊಂದು ನ್ಯಾಚುರಲ್ ಸಾವಯವ ಪದಾರ್ಥಗಳನ್ನು ನಮ್ಮ ಅಗರಬತ್ತಿಯಲ್ಲಿ ಉಪಯೋಗಿಸಬೇಕು, ನ್ಯಾಚುರಲ್ ಪರ್ಫ್ಯೂಮ್ ಉಪಯೋಗಿಸಬೇಕು. ನಮ್ಮ ದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೂವಿನ ಉತ್ಪಾದನೆ ಆಗುತ್ತೆ. ಹೂವಿನಿಂದ ಅಗರಬತ್ತಿಯನ್ನು ಮಾಡೋದಕ್ಕೆ ಒಂದು ವೇಸ್ಟನ್ನು ನಾವು ಕಡಿಮೆ ಮಾಡ್ಬೋದು. ಇನ್ನೊಂದು ನಾವು ಅಗರಬತ್ತಿಯ ನಮ್ಮ ಭಾಗದಲ್ಲಿ ಅಗರಬತ್ತಿಯನ್ನು ಮಾಡ್ಬೋದು. ಈ ರೀತಿ 2-3 ಅಂಶಗಳನ್ನು ಇಟ್ಕೊಂಡು ನಾವು ಅಗರಬತ್ತಿಯ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಈ ಒಂದು ಪ್ರದರ್ಶನದ ಜೊತೆಗೆ ಈ ವಿಚಾರಗಳ ಬಗ್ಗೆ ಕೂಡ ಸೈಂಟಿಫಿಕ್ಲಿ ಚರ್ಚೆ ಆಗಲಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತ ಮಾಡಿ ಭಾಳ ಖುಷಿಯಿಂದ ಇವತ್ತು ISI ಮಾರ್ಕನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಹಾಗೆಯೇ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದನ್ನು ಕೇಳ್ಕೊಂಡಿದ್ದಾರೆ. ನನಗೆ ಹೋಗೋದಕ್ಕೆ ನೀವು ಅನುಮತಿಯನ್ನು ಕೊಡಬೇಕು. ಮತ್ತೆ ನಿಮ್ಮನ್ನು ಬಂದು ನಾನು ಸಮಯ ಸಿಕ್ಕರೆ ನಾನು ಆಫ್ಟರ್ನೂನ್ ನೀವೆಲ್ಲರೂ ಇದ್ದರೆ ಮತ್ತೊಂದು ಸರಿ ಬಂದು ನಿಮ್ಮ ಪ್ರದರ್ಶನಿಯಲ್ಲಿ ಭಾಗವಹಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ತುಂಬ ಸುಂದರವಾದಂಥ ಸ್ಟಾಲ್ಗಳನ್ನು ನಿರ್ಮಾಣ ಮಾಡಿದ್ದೀರಿ. ಇಟ್ಸ್ ರಿಯಲಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್ಲಿ ಕನ್ಸ್ಟ್ರಕ್ಟೆಡ್. ಅಂದರೆ ಬೇರೆ ಬೇರೆ ರೀತಿಯ ನಿಮ್ಮ ಪ್ರದರ್ಶನ ತುಂಬ ಚೆನ್ನಾಗಿದೆ, ಸುಂದರವಾಗಿದೆ. ಎಲ್ಲರೂ ಖುಷಿಯನ್ನು ಪಡೆಯಬೇಕು. Namaste. We are the All India Agarbatti Manufacturers Association. We are conducting our Expo in Bangalore on 6th, 7th and 8th at Tripuravasini. One of the biggest achievements is Agarbatti has now attained BIS standard. So we are going to be as per global standards, and
you can consume the product safely going forward as well. We had Shobha Madam inaugurate the session just now. We have 3 days of curated sessions. We have Devdat Patnaik ji talking about spirituality and Agarbatti. We have Rajiv Talreja ji tomorrow as well addressing everybody. We have the world-class Agarbatti vendors who are present here. All the suppliers from across have come, packaging, machine, fragrance. So it's a very big expo that is happening in Tripurvasini in Bangalore, November 6th, 7th and 8th. Thank you and Jai Hind. अग्रवाल अगरबत्ती मैन्युफैक्चरर्स ऑल इंडिया अगरबत्ती मैन्युफैक्चरर्स एसोसिएशन का वाइस प्रेसिडेंट ये बताते हुए मुझे बहुत खुशी हो रही है मेरे पूरे मैनेजिंग कमेटी पे और मेरे प्रेसिडेंट के बिहाफ पे कि अगरबत्ती को BIS स्टैंडर्ड मिल गया है जिसका नंबर 19412 है और हमारी पूरी टीम ने स्पेशली सप्तगिरी जी ने सबके साथ मिलकर बहुत मेहनत की ये स्टैंडर्ड गवर्नमेंट के साथ स्टैंडर्ड्स फाइनलाइज करने के लिए और काफ़ी मेहनत और जद्दोजहद के बाद हम ये स्टैंडर्ड्स फाइनल कर पाए और सभी को मैं बताना चाहूँगा कि जो हमारी भारत में बनी अगरबत्तियाँ है जो हमारे सब मैन्युफैक्चरर्स से बनी अगरबत्तियाँ सब सेफ़ है यूज़ करने के लिए और आगे BIS से और कस्टमर्स को एक और लेयर मिल जाएगी सेफ्टी की कि वो निश्चिंत होकर अपनी अगरबत्तियाँ BIS मार्क्ड अगरबत्तियाँ यूज़ कर सकते हैं और मैं आप सभी लोगों का और सारे डेलीगेट्स का यहाँ त्रिपुरा वासिनी ग्राउंड में स्वागत करना चाहता हूँ 6, 7, 8 नवंबर को जो हमारी एग्जीबिशन है और ये अगरबत्ती की भारत की नहीं बल्कि दुनिया की सबसे बड़ी एग्जीबिशन है हम ये गर्व के साथ कह सकते हैं और अराउंड 5000 से ज़्यादा लोग यहाँ एक्सपेक्टेड है 3 साल पहले भी एग्जीबिशन हुई थी जो कि बहुत सक्सेसफुल रही थी और आज यहाँ देश से नहीं बल्कि विदेश के कोने कोने से यहाँ पर डेलीगेट्स आए हुए हैं मैं उन सभी का स्वागत करना चाहता हूँ और 3 दिन पूरा पावर पैक्ड एक्शन रहेगा परफ्यूमरी सेशन है देवदत्त पटनायक जी का सेशन है राजीव तलरेजा जी का सेशन है और आप सभी लोगों का बहुत बहुत स्वागत 5,000 से ज़्यादा डेलीगेट्स आएंगे और आप जैसा देख सकते हैं बहुत सुंदर परफ्यूमरी के पैकेजिंग के अगरबत्ती रॉ मटेरियल के सबके यहाँ पे स्टॉल है तो ये पूरी एग्जीबिशन जो है वो अगरबत्ती मैन्युफैक्चरर्स को कंसंट्रेट करके रखी गई है सिर्फ उनके लिए रखी गई है तो भारत में बहुत बड़ा अनऑर्गेनाइज सेक्टर B2B एग्जीबिशन है और भारत में बहुत बड़ा जो घर में अगरबत्ती बनती है तो बहुत लोगों को पता नहीं रहता है कि कहाँ से हमें रॉ मटेरियल लेना है कौन सा सही सप्लायर है क्या सही उसकी क्वालिटी है तो आप वो यहाँ आके वो देख सकते हैं कि क्या अच्छे सप्लायर से मिल सकते हैं और अपने आप को और बेटर कर सकते हैं Since ancient times, incense has been revered across all religions and cultures. In our mantras, we invoke offering such as Naivedyam Samarpayami, Dhupam Samarpayami, and Deepam Samarpayami. During yajnas and homas, natural drums and fragrant herbals are offered to the Dhupam to the divine, symbolizing the purity and devotion. Not only in India, Dhupam has significance across the world. In Arab countries, Dhupam takes the form of wood, and in America, it is a Palo Santo. In Europe, it is white silk. In churches, it is frankincense. In dargahs, it is samran. And in Asia country, Agarbatti Dhupam. Therefore, Dhupam has connected the whole world. So we are privileged to continue this noble tradition of crafting incense which elevates devotion and cultural heritage. It is our collective responsibility to teach future generations about its significance, its spiritual values and its cultural importance. Maintaining quality is our responsibility, improving quality is our true mission. I express my sincere thanks to Platinum, Gold, Silver, Bronze and other sponsors. Your faith and support have made this event possible. I also thank PAFE, EOAI, FFDC, ISMA, Gamana and all state associations for their collaboration and unity. I have extended our sincere gratitude to Sushri Shobna Karandla ji ensuring the IMA Expo 2025 brought under the MSME scheme enable to exhibitors to receive the relevant subsidies. Finally, my heartfelt thanks to IMA and Expo committee members for all
their tireless efforts, and it makes IMA Expo a grand event. Let us make IMA Expo 2025 a memorable milestone in the history of our industry.